ಹಾಯ್ ಗಾಯ್ಸ್, ವೆಲ್ಕಮ್ ಟು ಜಾಲಿ ನೀತಿ ವ್ಲಾಗ್ಸ್. ಇವತ್ತು ನಾವೆಲ್ಲಿಗೆ ಹೊರಟಿದೀವಿ ಬನ್ನಿ ನೋಡೋಣ ನಮ್ಮ ಜೊತೆ. ಎಲ್ಲಿಗೆ ಹೊರಟಿದೀವಿ? ಈ ಥರ ಏರೋಪ್ಲೇನ್ ಹಾರಿದಾಗೆಲ್ಲ ಒಂದೇ ಯೋಚನೆ, ಅಯ್ಯೋ ದೇವ್ರೆ ನಾವ್ಯಾವಾಗಪ್ಪ ಒಂದ್ಸಲ ಫ್ಲೈ ಮಾಡಿ ಇಂಡಿಯಾಕ್ಕೆ ಹೋಗೋದು ಅಂತ ಹೇಳಿ. ಇವಾಗ ನಾವು ಹೊರಟಿದ್ದೀವಿ ಮುಷ್ರಿಫ್ ಪಾರ್ಕ್ ಎಂಟ್ರೆನ್ಸಿಗೆ. ನೋಡಿ ಎಷ್ಟು ಗ್ರೀನರಿ ಆಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾವಾಗಲೂ ಇಬ್ಬರಾದರೂ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಯಾವಾಗಲೂ ನೀರು ಹಾಕಿಬಿಟ್ಟು ಮೇಂಟೈನ್ ಮಾಡಬೇಕು, ಯಾಕೆಂದರೆ ಇಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಇವಾಗ ನಾವು ಆಲ್ಮೋಸ್ಟ್ ಎಂಟ್ರೆನ್ಸಿಗೆ ಬಂದ್ವಿ. ಎಂಟ್ರೆನ್ಸಿಗೆ ಬಂದಿದ ತಕ್ಷಣ ನಾವು ಸೆಲ್ಫ್ ಪಾಸ್ ತೊಗೊಳ್ಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಇಲ್ಲಿ ಎಂಟರ್ ಮಾಡಬೇಕು, ಯಾವ ವೆಹಿಕಲಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ದುಡ್ಡು ಅಥವಾ ಕಾರ್ಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಕಾರ್ಡನ್ನು ಅದಕ್ಕೆ ಸ್ವೈಪ್ ಮಾಡಿದ ತಕ್ಷಣವೇ ಅಲ್ಲಿ ಒಂದು ಪಾಸ್ ಸಿಗುತ್ತೆ. ಆ ಪಾಸನ್ನು ತಗೊಂಡು ಹೋಗಿ ನಾವು ಅಲ್ಲಿ ತೋರಿಸಿದ್ರೆ ಮಾತ್ರ ಆ ಗೇಟ್ ಓಪನ್ ಆಗುತ್ತೆ. ಸೊ ಇದು ಸೆಲ್ಫ್ ಸರ್ವಿಸು ಸಹ ಇದೆ. ಗೊತ್ತಾಗದೇ ಇರೋರಿಗೆ ಅಲ್ಲಿ ಕೌಂಟರ್ ಸಹ ಇದೆ. ಸೊ ಮೋಸ್ಟ್ಲಿ ಸೆಲ್ಫ್ ಸರ್ವಿಸ್ ಮಾಡ್ಕೊಳ್ತೀವಿ, ಯಾಕೆಂದರೆ ಯಾವಾಗಲೂ ಎಂಟರ್ ಮಾಡೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ಪಾರ್ಕಿಗೆ ಯಾವ ರೀತಿ ಬರೋದು ಅಂತ ಹೇಳ್ಬಿಟ್ಟು. ಸೊ ನೋಡಿ, ಒನ್ ಟೈಮ್ ಪಾಸ್ ಇರುತ್ತೆ. ಸೊ 10 ದಿರಾಮ್ಗಳು ಇರುತ್ತೆ. ಸೊ ಇವಾಗ ನಾವು ಅದನ್ನು ಹೋಗಿ ಅಲ್ಲಿ ಸ್ವೈಪ್ ಮಾಡಿದ ತಕ್ಷಣವೇ ಆ ಗೇಟ್ ಓಪನ್ ಆಗುತ್ತೆ. ನಾವು ಇಲ್ಲಿಗೆ ತುಂಬ ಸಲ ಬರ್ತಾ ಇರ್ತೀವಿ, ಯಾಕೆಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಪಾರ್ಕ್. ಆಮೇಲೆ ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಖಾಲಿ ಇರುತ್ತೆ. ವೀಕೆಂಡಲ್ಲಿ ತುಂಬಾ ಅಂದರೆ ಯಾರಾದರೂ ಏನಾದರೂ ಆಫೀಸಿಂದ ಏನಾದರೂ ಇವೆಂಟ್ ಇತ್ತು ಅಂತ ಹೇಳಿದ್ರೆ ಫುಲ್ಲಾಗಿರುತ್ತೆ. ಸೊ ಜಾಸ್ತಿ ಕ್ರೌಡ್ ಇದ್ದಾಗ ಎಂಜಾಯ್ ಮಾಡೋಕ್ಕಾಗಲ್ಲ ಕ್ರೌಡಲ್ಲಿ. ಅದಕ್ಕೋಸ್ಕರ ನಾವು ವೀಕ್ ಡೇಸಲ್ಲಿ ಬಂದಿದ್ದೀವಿ. ಸೊ ಏನೇನಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ತೀವಿ. ತುಂಬಾ ಅಪ್ಗ್ರೇಡ್ ಮಾಡಿರ್ತಾರೆ. ಸೊ ಬಾರ್ಬಿಕ್ಯೂಗೆ ಒಂದು ಪ್ಲೇಸ್ ಇದೆ ನೋಡಿ, ಜಿಪ್ ಲೈನು ಸಹ ಮಾಡ್ಬೋದು. ನಾವು ರೀಸೆಂಟಾಗಿ ಇಂಡಿಯಾದಲ್ಲಿ ಮಾಡಿರೋದಕ್ಕೆ ಮಕ್ಳಿಗೆ ಬೇಡ ಅಂತ ಹೇಳಿದರು. ಸೊ ಇವಾಗ ನಾವು ಆಟಾಡೋ ಜಾಗ ಹತ್ರ ಹೋಗ್ತಾ ಇದ್ದೀವಿ. ಅವ್ರಿಗೆ ಅಲ್ಲಿ ಇದ್ದರೆ ಸಾಕು. ಹೋಗಿದ ತಕ್ಷಣವೇ ಅವ್ರ ಖುಷಿನೇ ಬೇರೆ. ನೋಡಿ, ಸ್ಟಾರ್ಟ್ ಮಾಡಿಬಿಟ್ರು ಆಟಾಡೋದಕ್ಕೆ. ಬಿಸಿಲು ತುಂಬಾ ಜಾಸ್ತಿ ಇದೆ, ನೋಡಿದಾಗೆ ಇಲ್ಲ, ಸುಸ್ತಾಗುತ್ತೆ. ಆದರೆ ಗ್ರೀನರಿ ನೋಡುವಾಗ ಖುಷಿ ಆಗುತ್ತೆ. ನಾವೇನಾದರೂ ತೋಟದಲ್ಲಿ ಕೆಲಸ ಮಾಡೋದಾಗಿದ್ದರೆ ತುಂಬಾ ನಾವು ಆ ಕಡೆ ಈ ಕಡೆ ಮೂವ್ಮೆಂಟ್ ತುಂಬಾ ಇರುತ್ತೆ. ಇವಾಗ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಫಿಟ್ನೆಸ್ಸಿಗೆ ನಾವು ತುಂಬಾ ಪ್ರಾಮುಖ್ಯತೆ ಕೊಡಬೇಕು. ಸೊ ಯಾವಾಗಾದರೂ ಟೈಮ್ ತೊಗೊಂಡು ಈ ರೀತಿಯಲ್ಲಿ ಪಾರ್ಕಿಗೆ ಬಂದು ಒಂದೊಂದು ಸಲ ನಾವು ಆ್ಯಕ್ಟಿವಿಟಿಯನ್ನು ಮಾಡ್ಕೊಳ್ತೀವಿ. ಈ ರೀತಿಯಲ್ಲಿ ಪಾರ್ಕಿಗೆ ಹೋಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಪೂಲಿಗೆ ಹೋದರೆ ಅಲ್ಲಿಗೂ ಅವರಿಗೆ ಆ್ಯಕ್ಟಿವಿಟಿ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ. ಆ್ಯಂಡ್ ಈಗ ರೀಸೆಂಟ್ ಟೈಮಲ್ಲಿ ಅದು ತುಂಬಾ ಮುಖ್ಯ ಅಂತ ಅಂದ್ಕೊಳ್ತೀವಿ. ಯಾಕೆಂತ ಹೇಳಿದ್ರೆ ಫಿಟ್ನೆಸ್ಸಿಗೆ ನಾವು ಪ್ರಾಮುಖ್ಯತೆ ಕೊಡದೇ ಇದ್ದರೆ, ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ದೇ ಇದ್ದರೆ ನಮಗೆ ತುಂಬಾ ಕಷ್ಟ ಅನಿಸುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಮುಂಚೆ ಎಲ್ಲ ನಾವೆಲ್ಲ ರೋಡಲ್ಲೆಲ್ಲ ಆಟಾಡ್ತಾ ಇದ್ವಿ. ಸೊ ಇವಾಗ ಯಾರು ಕೊರೋನಾ ಆದಮೇಲೆ ಜಾಸ್ತಿ ಮಕ್ಕಳನ್ನು ಹೊರಗಡೆ ಕಳಿಸೋದು ಮಾಡೋದು ಎಲ್ಲ ಕಾಣಿಸಲ್ಲ ಜಾಸ್ತಿ. ಈ ಪಾರ್ಕಲ್ಲೂ ಸಹ ತುಂಬಾ ಮಕ್ಕಳು ಫಿಲ್ ಆಗಿರ್ತಾರೆ. ಬಟ್ ಇವಾಗ ವೀಕ್ ಡೇಸಲ್ಲಿ ಬಂದಿರೋದಕ್ಕೆ ಖಾಲಿಯಾಗಿದೆ. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಅವ್ರ ಜೊತೆ ಆಟ ಆಡ್ಕೊಳ್ತಾರೆ. ಸೊ ನಮ್ಮ ಮುಂದ್ಗಡೆ ಸ್ವಲ್ಪ ಬಂದ್ವಿ, ಅಲ್ಲಿ ಒಂದು ಪೂಲ್ ಇದೆ. ಸೊ ಇಲ್ಲಿ ನೋಡಿ ಪ್ಲೇ ಏರಿಯಾ ಇದೆ. ಸೊ ಸ್ವಲ್ಪ ಸ್ವಲ್ಪ ಜಾಗ ಬಿಟ್ಟು ಈ ರೀತಿಯಲ್ಲಿ ಪ್ಲೇ ಏರಿಯಾನ ಮಾಡಿದ್ದಾರೆ. ಅಲ್ಲಿ ಕೆಳಗಡೆ ಸ್ಯಾಂಡ್ ಹಾಕಿರೋದಕ್ಕೆ, ಮರಳು ಇರೋದಕ್ಕೆ ಅವ್ರಿಗೆ ಸೇಫ್ ಆಗಿರುತ್ತೆ. ನೋಡಿ, ಮಕ್ಕಳು ಆಟ ಆಡ್ತಾ ಇದ್ದಾರೆ. ತುಂಬಾ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಸೊ ಇದು ನಾರ್ಮಲಿ ಫುಲ್ಲಾಗಿದ್ದಾಗ ಇದೆಲ್ಲ ಸಿಗೋದೇ ಇಲ್ಲ. ನಾವು ತುಂಬ ವೇಯ್ಟಿಂಗಲ್ಲಿ ಇರ್ತೀವಿ. ಸೊ ಇವತ್ತು ಆರಾಮಾಗಿ ಮಕ್ಕಳು ಆಟ ಆಡ್ಕೊಳ್ತಾ ಇದ್ದಾರೆ. ಸೊ ಯಕ್ಷಾ ಇವಾಗ ನನಗೆ ಸ್ವಿಂಗಲ್ಲಿ ಕೂರಬೇಕು ಅಂತ ಹೇಳಿದರು. ಅವಳಿಗೆ ತುಂಬಾ ಇಷ್ಟ ಅದು. ಸೊ ಅವರಿಗೆ ಆಟಾಡಿಸ್ತಾ ಇದ್ದೀನಿ. ಮಕ್ಕಳನ್ನ ಬಿಟ್ಟರೆ ದಿನ ಪೂರ್ತಿ ಬೇಕಾದರೆ ಆಟ ಆಡ್ತಾರೆ. ಇವಾಗ ನಾನು ಸೂರಜ್ ಒಂದು ಬ್ಯಾಡ್ಮಿಂಟನ್ ಮ್ಯಾಚ್ ಆಡೋಣ ಅಂತೇಳ್ಬಿಟ್ಟು ಸ್ವಲ್ಪ ನೆರಳಿರೋ ಕಡೆಗೆ ಬಂದ್ವಿ. ಅಲ್ಲಿ ಬಂದು ನೋಡಿದರೆ ಒಂದೇ ಸೈಡ್ ಗಾಳಿ ಹೊಡಿತಾ ಇತ್ತು. ಸೊ ನಾನು ಹೇಗೆ ಹೊಡೆದ್ರು ಅದು ಬೀಳ್ತಾ ಇತ್ತು. ಅವರು ಬೈತಾ ಇದ್ರು. ಸೊ ನಾನು ಸಾರಿ ಹೇಳಿಬಿಟ್ಟು ಮತ್ತೆ ನಾನು ಕರೆಕ್ಟಾಗಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಟ ಆಡ್ತಾ ಇದ್ದೀವಿ. ಆದ್ರೂ ಅವ್ರು ಸ್ವಲ್ಪ ಏನಾದರೂ ಹೊಡೆದ್ರು ಅಂತ ಹೇಳಿದ್ರೆ ಆ ಗಾಳಿಗೆ ಅದು ನನಗೆ ಹಾರ್ತಾ ಇತ್ತು. ಸೊ ನಂದು ತುಂಬಾ ಬೀಳ್ತಾ ಇತ್ತು. ಆದ್ರೂ ಪರವಾಗಿಲ್ಲ, ಒಳ್ಳೆಯದು, ಬಗ್ಗಿ ತೆಗೆದ್ರೆ ಸ್ವಲ್ಪ ಹೊಟ್ಟೆ ಎಲ್ಲ ಕರಗುತ್ತೆ ಅಂತ ಹೇಳ್ಬಿಟ್ಟು ಆಟ ಆಡ್ತಾನೆ ಇದ್ವಿ. ನನಗೆ 1-2 ಶಾಟ್ ಸಿಕ್ಕಿದ್ರು ತುಂಬಾ ಖುಷಿ ಆಗ್ತಾ ಇತ್ತು.
ಸೊ ಇವಾಗ ನಾವು ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ಮಕ್ಕಳನ್ನ ಆ ಕಡೆ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು. ನೋಡಿ ಇವ್ರ ಕತೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಅವರೇ ನೋಡಿ ಹೇಗೆ ಆಡ್ತಾ ಇದ್ದಾರೆ. ಇವಾಗ ಇಬ್ರು ಅಗ್ರಿಮೆಂಟಿಗೆ ಬಂದ್ವಿ, ಇಬ್ರು ಚೆನ್ನಾಗಿ ಆಡೋಣ, ಸ್ವಲ್ಪ ಹೊತ್ತಾದರೂ ಒಂದು ಗೇಮ್ ಆಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೇನ್ ಎಲ್ಲ ಮಾಡೋದು ನಿಲ್ಲಿಸ್ಬಿಟ್ಟು ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಆಡೋಣ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇದ್ದೀವಿ ಇವಾಗ. ಎಲ್ಲ ಕಡೆ ಒಂದೊಂದು ಪ್ಲೇ ಏರಿಯಾನ ಅವರು ಮಾಡಿದ್ದಾರೆ. ಪೇಡ್ ಸಹ ಇದೆ, ಅಲ್ಲಿ ಪೇ ಮಾಡಿಬಿಟ್ಟು ಗೋ ಕಾರ್ಟಿಂಗ್ ಮತ್ತು ಬೇರೆ ಇನ್ಫ್ಲೇಟೆಡ್ ಬಲೂನ್ಸು ಅಲ್ಲಿ ಎಲ್ಲ ಆಡ್ಬೋದು. ಅದಲ್ಲದೆ ಈ ಥರ ಫ್ರೀ ರೈಡ್ಸ್ ಸಹ ಹೋಗ್ಬೋದು. ಸೊ ಮುನ್ನಿ ಇವಾಗ ಅಲ್ಲಿ ಯಾರನ್ನೋ ಒಬ್ರನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾಳೆ. ಸೊ ಅವಳ ಜೊತೆ ಆಟ ಆಡ್ಕೊಂಡು ಇಬ್ಬರೇ ಇದ್ರು. Where are you from? I am from Morocco. Your name? India. ಏಕಾಗ್ರನ ಈ ಥರ ಪಾರ್ಕ್ಸಿಗೆ ತುಂಬಾ ಕರ್ಕೊಂಡು ಹೋಗಿದ್ದೀವಿ. ಯಕ್ಷ ಹುಟ್ಟಿ 1-2 ವರ್ಷ ಆಗಿದ ತಕ್ಷಣನೇ ಕೊರೋನಾ ಬಂತು. ಅದಾದಮೇಲೆ 1-2-3 ವರ್ಷ ಎಲ್ಲ ಒಂಥರ ಎಲ್ಲ ಒಂದು ಫುಲ್ ಸ್ಟಾಪ್ ಹಾಕಿರೋ ಥರ ಆಗಿತ್ತು ಲೈಫ್. ಪಾಪ ಇವಳಿಗೆ ಸ್ವಲ್ಪ ಮಿಸ್ ಆಗಿದೆ, ಅದಕ್ಕೋಸ್ಕರ ಇವಳಿಗೂ ಅದನ್ನು ನಾವು ಎಷ್ಟಾಗತ್ತೆ ಅಷ್ಟು ಅದನ್ನೆಲ್ಲ ಅವಳಿಗೆ ಕಾಂಪನ್ಸೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಕರ್ಕೊಂಡು ಬರ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಮುಂಚೆ ಆದರೆ ಈ ರೈಡ್ಸಲ್ಲಿ ಆಟ ಆಡೋದಕ್ಕೆ ಮುನ್ನಿ ಯಾವಾಗಲೂ ಅಳ್ತಾ ಇದ್ಲು, ಕೆಳಗಡೆ ಬಂದು ಬೀಳ್ತಾ ಇದ್ಲು, ಅವಳಿಗೆ ಹೆದರಿಕೆ ಆಗ್ತಾ ಇತ್ತು ಆ ಜುಪ್ ಅಂತ ಕೆಳಗಡೆ ಬರುವಾಗ. ಸೊ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ ಅವಳಿಗೆ, ಗೊತ್ತಾಗತ್ತೆ ಅವಳಿಗೆ. ಸೊ ಇವಾಗ ನಾವು ಪೇಡ್ ರೈಡ್ಸ್ ಏನೆಲ್ಲ ಇದೆ ಅದು ಎಲ್ಲ ಅವರು ಆಪ್ರೇಟ್ ಮಾಡಲ್ಲ, ಅವರಿಗೆ ಜನ ಜಾಸ್ತಿ ಬೇಕು, ಒಬ್ರಿಗೇನೆ ಮಾಡೋದು ಸ್ವಲ್ಪ ಕಡಿಮೆ ಇದೆ. ಸೊ ಮುನ್ನಿ ಅವಳು ಬ್ಯಾಗನ್ನು ಬೀಳಿಸ್ಕೊಂಡು ಅರ್ಜೆಂಟಲ್ಲಿ ಓಡ್ತಾ ಇದ್ದಾಳೆ ಏನಿದೆ ಅಂತ ಕೇಳೋದಕ್ಕೆ ಅಲ್ಲಿ. ಸೊ ಅಲ್ಲಿ ಐಸ್ ಕ್ರೀಮ್ ಎಲ್ಲ ಮಾರ್ತಾ ಇರ್ತಾರೆ. ಇವರಿಗೆ ವಿಂಟರ್ ಇರೋದಕ್ಕೆ ನಮಗೆ ಇವಾಗ ಐಸ್ ಕ್ರೀಮ್ ತೆಗೆದುಕೊಡೋದು ಮೋಸ ಅಂತ ಅನಿಸ್ತು, ಅದಕ್ಕೆ ಆ ಕಡೆ ನೋಡಿ ಸಹ ಇಲ್ಲ. ಅವರು ಅರ್ಥ ಮಾಡ್ಕೊಳ್ತಾರೆ, ಯಾಕೆ ಅಂತ ಹೇಳಿದ್ರೆ ಒಂದ್ಸಲ ಏನಾದರೂ ತಿಂದರೆ ಅದು ಆಮೇಲೆ ಪೇಷಂಟ್ ಆಗಿ ಇರ್ತಾರೆ, ಒಂದು 5 ದಿವಸ ಅದು ತಗೊಳುತ್ತೆ ವೈರಲ್ ಫೀವರ್ ಬಂದು. ಸೊ ಇವಾಗ ಈ ಕಡೆ ಬಂದು ಆ ಕಡೆ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ಗಾಳಿ ಇದೆ ನಿನಗೆ ಜಾಸ್ತಿ ಪಾಯಿಂಟ್ ಸಿಕ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಈ ಕಡೆ ಬಂದು ಇವಾಗ ಆಟ ಆಡ್ತಾ ಇದ್ದೀವಿ. ಅವರು ಸ್ವಲ್ಪ ಆಫೀಸ್ ಕಾಲೆಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾರೆ. ನೋಡಿ ಅಲ್ಲಿ ಏರೋಪ್ಲೇನ್ ಕಾಣ್ತಾ ಇದೆ, ಏರೋಪ್ಲೇನ್ ನೋಡಿದಾಗ ಎಲ್ಲ ನನಗೆ ಒಂದೇ ಯೋಚನೆ ಬರೋದು, ಅಯ್ಯೋ ಇಂಡಿಯಾದಲ್ಲಿ ಇರೋರೆಲ್ಲ ಚೆನ್ನಾಗಿರ್ಲಪ್ಪ, ಆ ಮೆಸೇಜನ್ನು ಅವ್ರಿಗೆ ಕಳಿಸು ಅಂತ. ಇಬ್ರಿಗೂ ಬ್ಯಾಡ್ಮಿಂಟನ್ದು ABCD ಏನೂ ಬರಲ್ಲ. ಸೊ ಇಬ್ರಿಗೂ ಒಳ್ಳೇದಾಯಿತು, ಚೆನ್ನಾಗಾಗಿದೆ. ಒಬ್ಬರು ಬೀಳ್ಸೋದು ಇನ್ನೊಬ್ರು ತಗೊಳ್ಳೋದು, ನಾನಿವಾಗ ಬೀಳಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇವ್ರ ಕತೆ ಯಾವ ರೀತಿ ಇದೆ ಅಂತ ಹೇಳ್ಬಿಡಿ. ಪರವಾಗಿಲ್ಲ ಬಿಡಿ, ಮಕ್ಳಿಗೆ ಎಲ್ಲ ಬರಬೇಕು ಅಂತ ಏನಿಲ್ಲ. ಕೆಲವೊಂದ್ಸಲ ಅವರಾಗೆ ಕಲ್ತ್ಕೊಳ್ತಾರೆ, ದೊಡ್ಡವರಾಗಿದ್ದ ತಕ್ಷಣನೇ. ನಾವು ಚಿಕ್ಕದ್ರಲ್ಲಿ ನಮ್ಮನ್ನ ಏನು ಸ್ಪೋರ್ಟ್ಸಿಗೆ ಎಲ್ಲ ಸೇರಿಸಿ ಆಮೇಲೆ ಕಲ್ತಿರೋಂಥದ್ದಲ್ಲ, ಒಂದೊಂದು ನಮ್ಮ ಇಂಟ್ರೆಸ್ಟಲ್ಲಿ ನಮ್ಗೆ ಏನು ಇಷ್ಟ ಇದೆ ಅವ್ರಿಗೆ ಬೇಕಾದಾಗ ಅವ್ರು ಕಲ್ತ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ. ಸ್ವಿಮ್ಮಿಂಗ್ ಮಾತ್ರ ಏಕಾಗ್ರನಿಗೆ ತುಂಬ ಇಷ್ಟ, ಮುನ್ನಿಗೆ ಡಾನ್ಸ್ ಮಾತ್ರ ತುಂಬಾ ಇಷ್ಟ. ಅವಳು ಸ್ವಿಮ್ಮಿಂಗ್ ಹೋಗ್ತೀಯಾ ಅಂತ ಹೇಳಿದ್ರೆ ಅವಳು ಅದನ್ನು ಹೇಳ್ತಾಳೆ, ನಾನು ಕಪ್ಪಾಗ್ತೀನಿ ಇನ್ನೂ ಬೇಡ ಅಂತ ಹೇಳ್ಬಿಟ್ಟು. ಸೊ ಅವ್ರವ್ರ ಇಂಟ್ರೆಸ್ಟ್. ನಾನು ಆದರೆ ಸೆಲ್ಫ್ ಡಿಫೆನ್ಸ್ ಸ್ಕಿಲ್ಸ್ ಏನೇನಿದೆ ಅದನ್ನೆಲ್ಲ ಅವರಿಗೆ ಕಲ್ಸೋದಕ್ಕೆ ಇಷ್ಟಪಡ್ತೀನಿ. ಕರಾಟೆಗೂ ಕೇಳಿದೆ, ಅವಳಿಗೆ ಬೇಡ ಅಂತ ಹೇಳಿದ್ರು. ಸೊ ಫೋರ್ಸ್ ಮಾಡಿ ಕಲಿಸುವಷ್ಟು ನಾನು ಅಂಥ ಪೇರೆಂಟ್ ಅಲ್ಲ. ಸೊ ಇವಾಗ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಕೇಳ್ದೆ. ನೋಡಿ ಮುನ್ನಿಗೆ ಖುಷಿ, ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಂತೇಳಿ. ಮುನ್ನಿಗೆ ಅಲ್ಲಿ ಒಂದು ಇನ್ಫ್ಲೇಟೆಡ್ ಬಲೂನ್ದು ಒಂದು ಕ್ಯಾಸಲ್ ಇದೆ, ಅದ್ರೊಳಗೆ ಹೋಗ್ಬೇಕು ಅಂತ. ಏಕಾಗ್ರನಿಗೆ ಗೋ ಕಾರ್ಟಿಂಗ್ ಹೋಗಬೇಕು ಅಂತ ಆಸೆ ಇತ್ತು, ಆದರೆ ಗೋ ಕಾರ್ಟಿಂಗಿಗೆ ಜನಕ್ಕೆ ವೆಯ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಒಳಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಮುನ್ನಿಗೆ ಕನ್ವಿನ್ಸ್ ಮಾಡಿದರೆ ಮುನ್ನಿ ಇಲ್ಲ ನನಗೆ ಇದಕ್ಕೆ ಹೋಗಬೇಕು ಅಂತ ಅವಳು ಡಿಸೈಡ್ ಮಾಡಿದ್ಲು. ಅವಳು ತುಂಬಾ ಅವಳು ಶೋರ್ ಇರ್ತಾಳೆ ಅವಳಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಅವಳು ಇದು ನೋಡಿದ ತಕ್ಷಣನೇ ಹೇಳಿದ್ಲು, ನನಗೆ ಇದಕ್ಕೆ ಒಳಗೆ ಹೋಗಬೇಕು, ನನಗೆ ಆಟ ಆಡಬೇಕು ಅಂತ ಹೇಳ್ಬಿಟ್ಟು. ಪಾಪ ಅಣ್ಣನೂ ಕಾಂಪ್ರಮೈಸ್ ಆಗ್ತಾನೆ, ಅವನು ತುಂಬ ಅಡ್ಜಸ್ಟ್ ಮಾಡ್ಕೊಳ್ತಾನೆ ಯಕ್ಷನಿಗೋಸ್ಕರ. ಯಕ್ಷನು ಒಂದೊಂದು ಸಲ ತಿನ್ನೋ ವಿಷಯದ್ರಲ್ಲೆಲ್ಲ ಅವಳು ಶೇರ್ ಮಾಡ್ಕೊಳ್ತಾಳೆ. ಬಟ್ ಈ ಥರ ಏನಾದರೂ ಅವಳು ಹೋಗಬೇಕು ಅಲ್ಲಿ ಆಟ ಆಡಬೇಕು ಅಂತ ಡಿಸೈಡ್ ಮಾಡಿರೋದು ಮೋಸ್ಟ್ಲಿ ಅವಳೇ ಹೋಗೋದು. ಅಣ್ಣ ಪಾಪ ಅವನು ಹುಡುಗ ಹುಡುಗಿ ಅದೆಲ್ಲ ನೋಡಲ್ಲ, ಮುನ್ನಿಗೋಸ್ಕರ ಪರವಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಅದು ಅದೇ ರೀತಿಯಲ್ಲಿ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ಯಾವಾಗ ಚೇಂಜ್ ಆಗುತ್ತೆ ಅಂತ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಈ ಥರ ಹೋಗ್ತಾ ಇದೆ, ಅಲ್ಲಿ ತನಕ ಇರಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ನೋಡಿ ಅಲ್ಲಿ ಇವಾಗ ಇನ್ಫ್ಲೇಟೆಡ್ ಬೆಲೂನ್ ತುಂಬಾ ಅದು ಬಿಸಿಯಾಗಿತ್ತು.
ಸೊ ಅವರು ಅದರಲ್ಲಿ ಆಟಾಡಿ ಮುನ್ನಿ ಒಂದು ಸ್ವಲ್ಪ ಫಸ್ಟಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು, ಚೆನ್ನಾಗಿದೆ ಅಂತೇಳಿ ಒಂದು 100 ಸಲ ಹೋಗಿದ್ರು. ಆದರೆ ಅಲ್ಲಿ ಆಟಾಡಾದ್ಮೇಲೆ ಬಿಸಿಲು ಜಾಸ್ತಿ ಆಗಿದ ತಕ್ಷಣವೇ ಬಿಸಿ ಆಗ್ತಾ ಇದೆ ನನಗೆ, ಕೆಳಗಡೆ ಎಲ್ಲ ಕಾಲೆಲ್ಲ ನನಗೆ ಉರಿತಾ ಇದೆ ಅಂತೆಲ್ಲ ಶುರು ಆಗುತ್ತೆ ಇವಾಗ ಸ್ವಲ್ಪ ಹೊತ್ತಲ್ಲಿ. ನೋಡಿ ಇವಾಗ ಜಂಪ್ ಮಾಡಿದ್ಲು ಅಣ್ಣ, ನೋಡಿ ಇವಾಗ ಜಂಪ್ ಮಾಡುವಾಗ ಕಾಲು ಟ್ವಿಸ್ಟ್ ಮಾಡ್ಕೊಂಡ, ಇವಾಗ ನೋಡಿ ಅವ್ನ ಕಾಲಲ್ಲಿ ಟ್ವಿಸ್ಟ್ ಮಾಡ್ಕೊಂಡು ಇವಾಗ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲೇ ಕೂತಿದ್ದಾನೆ. ಸೊ ಇದೆಲ್ಲ ಮಾಮೂಲು, ಮಕ್ಳು ಇರೋರಿಗೆ ಎಲ್ಲ ಗೊತ್ತಿರುತ್ತೆ, ನೋವು ನಲಿವು ಎಲ್ಲ ಒಟ್ಟಿಗೆ ಆಗ್ತಾ ಇರುತ್ತೆ ಪೇರೆಂಟ್ಸಿಗೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಹೇಳಿದೆ ಇದು 1 hour ಆಡ್ಬೋದು ಬೇಕಾದ್ರೆ, ಬೇಗ ಬಂದರೆ ನಿಮಗೆ ಲಾಸ್ ಅಂತ ಹೇಳಿದ ತಕ್ಷಣವೇ ಅಣ್ಣ ಪಾಪ ಹೇಗೋ ಕುಂಟ್ಕೊಂಡು ಮಾಡಿಕೊಂಡು ಅವನು ಹೋಗಿ ಮತ್ತೆ ಜಾಯ್ನ್ ಆದ. ಸೊ ಇವಾಗ ಮುನ್ನಿನ ಒಬ್ಬಳೇ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನು ಹೊರಟ, ಇವಾಗ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದಾದ್ಮೇಲೆ ನಾನು ಮೆಡಿಸನ್ ಹಾಕ್ಕೊಡ್ತೀನಿ ಅಂತ ಹೇಳಿದೆ. ಸೊ ಇವಾಗ ಹೊರಟಿದ್ದಾನೆ, ಕಾಲು ಟ್ವಿಸ್ಟ್ ಆಗಿದೆ, ಸ್ಪ್ರೇನ್ ಆಗಿದೆ ಇನ್ನೂ. ಸೊ ಇವಾಗ ಆಡೋ ಜೋಶಲ್ಲಿ ಮರ್ತೋಗಿರುತ್ತೆ, ಮನೆಗೆ ಬಂದಿದ ತಕ್ಷಣವೇ ಎಲ್ಲ ಶುರು ಆಗುತ್ತೆ. ಸೊ ಈ ಮಕ್ಕಳಿರೋ ಪೇರೆಂಟ್ಸಿಗೆಲ್ಲ ಗೊತ್ತಿರುತ್ತೆ ಇವ್ರದ್ದು. ಸೊ ಇದೆಲ್ಲ ಮಾಮೂಲಾಗಿರುತ್ತೆ ನಮಗೆಲ್ಲ. ಸೊ ಇವಾಗ ಮತ್ತೆ ಬೇರೆ ರೈಡ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ ಏನಿಲ್ಲ, ಬೇರೆ ಕಲರ್ ಇರುತ್ತೆ, ಬೇರೆ ರೀತಿಯಲ್ಲಿ ಇರುತ್ತೆ. ನೋಡಿ ಆ ಅಪ್ಪ ಹೋಗ್ಬಿಟ್ಟು ಇವಾಗ ಅಲ್ಲಿಂದ ಸ್ವಲ್ಪ ತಿನ್ನೋದಕ್ಕೆ ಚಿಪ್ಸು ಮತ್ತು ಜ್ಯೂಸ್ ತೊಗೊಂಡು ಬಂದರು, ಫ್ರೆಶ್ ಫ್ರೂಟ್ ಜ್ಯೂಸು. ಸೊ ಇವಾಗ ಹೇಳಿದರು ಅಪ್ಪ, ಒಳಗಡೆ ಅಲ್ಲಿ ತಿನ್ನೋ ಹಾಗಿಲ್ಲ, ಇವಾಗ ನಿನ್ನ ಮಗಳು ನೋಡಿದರೆ ಬರ್ತಾಳೆ ಅಂತ ಹೇಳ್ಬಿಟ್ಟು. ನೋಡಿ ಅಲ್ಲಿ ಶುರು ಆಯಿತು, ನನಗೆ ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಒಳಗಡೆ ಏನು ತಿನ್ನುವ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಒಂದು ಗಂಟೆ ನಾವು ಅಲ್ಲಿ ಆಟಾಡಬೇಕು ಅಂತ ಹೇಳಿದ್ದೀನಿ ಆಲ್ರೆಡಿ. ತಿನ್ನೋದು ನೋಡಿದ ತಕ್ಷಣವೇ ಮಗಳಿಗೆ ಇವಾಗ ಹೊರಗಡೆ ಬಂದು ಅವಳಿಗೆ ಅದನ್ನು ತಿನ್ನಬೇಕು. ನಾನು ಹೇಳಿದೆ ನೀನು ಹೊರಗಡೆ ಒಂದ್ಸಲ ಬಂದಾದ್ಮೇಲೆ ಮತ್ತೆ ಒಳಗಡೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಅಂತ ಹೇಳ್ತಾ ಇದ್ಲು ನನಗೆ. ಸೊ ಅವಳು ಅದೇ ರೀತಿಯಲ್ಲಿ ಅವಳಿಗೆ ಏನು ಮಾಡಬೇಕು ಗೊತ್ತಿಲ್ಲ. ನೋಡಿ ಅಲ್ಲಿ ನೀರು ಕೊಡು ನೋಡಿ, ನಾನು ಜ್ಯೂಸಲ್ಲಿ ಇದೆ ಅಲ್ಲಿ ಕಾಣ್ತಾ ಇದೆ, ನೀರು ಕೊಡು ಅಂತ ಶುರು ಆಯಿತು ಇವಾಗ. ಇಬ್ರು ಮಕ್ಕಳು ಇದ್ದರೆ ನಿಮಗೆ ಅವರವರೇ ಕಂಪ್ನಿ ಆಗೋಗ್ತಾರೆ. ಅದರಲ್ಲಿ ಎಸ್ಪೆಷಲಿ ಇಬ್ರು ಮಕ್ಕಳಿಗೂ ಒಂದು 5 ವರ್ಷಕ್ಕಿಂತ ಕಡಿಮೆ ಇರೋ ಡಿಫ್ರೆನ್ಸ್ ಇತ್ತು ಅಂತ ಹೇಳಿದ್ರೆ ಅವರವರೇ ಫ್ರೆಂಡ್ಸ್ ಆಗಿಬಿಡ್ತಾರೆ. ಸೊ ಅವ್ರಿಗೆ ಬೇರೆ ಯಾರು ಬೇಕು ಅಂತ ಏನಿರಲ್ಲ. ಸೊ ನನಗೂ ನನ್ನ ಅಕ್ಕನಿಗೂ ಅದೇ ರೀತಿಯಲ್ಲಿ ಡಿಫ್ರೆನ್ಸ್ ಇದೆ, ಇವರಿಬ್ರಿಗೂ 5 ವರ್ಷ ಡಿಫ್ರೆನ್ಸ್ ಇರೋದು. ಸೊ ಏಕಾಗ್ರ ತುಂಬಾ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಯಕ್ಷನು ತುಂಬಾ ಅಣ್ಣನ ಪ್ರೀತಿ ಮಾಡ್ತಾಳೆ, ಅವಳಿಗೂ ಅವನೇ ಬೇಕು. ಅವನು ಏಕಾಗ್ರನ ಫ್ರೆಂಡ್ಸ್ ಜೊತೆ ನಾವೆಲ್ಲಾದರೂ ಪ್ಲೇ ಡೇಟ್ ಹೋದ್ವಿ ಅಂತ ಹೇಳಿದ್ರು ಯಕ್ಷನಿಗೆ ಅವನ ಅಣ್ಣ ಫ್ರೆಂಡ್ಸ್ ಜೊತೆ ಎಲ್ಲ ಆಟಾಡ್ತಾಳೆ. ಸೊ ಅವಳಿಗೂ ಅಭ್ಯಾಸ ಆಗೋಗಿದೆ ಇವಾಗ ಅವ್ರ ಜೊತೆ ಮಾತಾಡೋದು, ಎಂಜಾಯ್ ಮಾಡೋದು ಎಲ್ಲ. ಸೊ ಇದು ಈಸಿ ಆಗೋಗುತ್ತೆ ನಮಗೂ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ. ಸೊ ಇಬ್ಬರು ಹುಡುಗಿಯರಿದ್ದರೆ ಪ್ರಾಬಬ್ಲಿ ಅವರಿಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈಸಿ ಅನಿಸುತ್ತೆ. ಬಟ್ ಇವರು ಯಾರಾದರೂ ಒಬ್ಬರು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ, ಒಬ್ಬರೇ ಅಂತಲ್ಲ, ಯಕ್ಷನು ಒಂದೊಂದ್ಸಲ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಸೊ ತಿನ್ನೋ ವಿಷಯದಲ್ಲಿ ಮೋಸ್ಟ್ಲಿ ಯಕ್ಷ ಕಾಂಪ್ರಮೈಸ್ ಆಗಿ ಅಣ್ಣನಿಗೆ ಏನಾದರೂ ಜಾಸ್ತಿ ತಿನ್ನೋಕ್ಕೆ ಕೊಡ್ತಾನೆ ಯಾವಾಗಲೂ, ಅಥವಾ ಏನಾದರೂ ಅವನಿಗೆ ತಿನ್ನೋ ಆಸೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಕಾಂಪ್ರಮೈಸ್ ಆಗ್ತಾಳೆ. ಸೊ ಈ ಥರ ಆಟ ಆಡೋ ವಿಷಯದಲ್ಲಿ ಮತ್ತು ಏನಾದರೂ ಟಾಯ್ಸ್ ಶೇರ್ ಮಾಡ್ಕೊಳ್ಳೋ ವಿಷಯದಲ್ಲಿ ಏಕಾಗ್ರ ಅವನು ಸಹ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಇದೇ ಜೀವನ. ಸೊ ಇವಾಗ ಆಯಿತು, 1 ಗಂಟೆ ಆಗಿಲ್ಲ ಆದ್ರೂ ಅವಳಿಗೆ ಚಿಪ್ಸ್ ನೋಡಿ ತಡೆಯೋಕ್ಕಾಗಿಲ್ಲ. ಸೊ ಬಂದುಬಿಟ್ಲು, ಶೂಸನ್ನು ಅಪ್ಪನಿಗೆ ಬಿಟ್ಲು ಹಾಕೋದಿಕ್ಕು. ಸೊ ಹೊರಗಡೆ ಬಂದಿದ ತಕ್ಷಣವೇ ಚಿಪ್ಸ್ ಮತ್ತು ಜ್ಯೂಸ್ ಎಲ್ಲ ಖಾಲಿ ಆಯಿತು. ನೋಡಿ ಈ ಥರ ಬಗ್ಗಿ ಟ್ರೈನ್ ಇದೆ, ಯಾರಿಗಾದ್ರೂ ನಡೆಯೋಕ್ಕಾಗಲ್ಲ. ಪಾರ್ಕ್ ತುಂಬಾ ದೊಡ್ಡದಿದೆ ಇದು. ಸೊ ಇದು ನಾವು ಒಂದು ಸೈಡ್ ಮಾತ್ರ ಮುಗಿಸಿರುವಂಥದ್ದು, ಅಷ್ಟಕ್ಕೇ ನಮಗೆ ಆಲ್ಮೋಸ್ಟ್ ಅರ್ಧ ದಿನ ಹೋಯಿತು. ಸೊ ಈ ರೀತಿಯಲ್ಲಿ ಟ್ರೈನಲ್ಲಿ ಕೂರಿಸ್ಕೊಂಡು ನಿಮಗೆ ರೈಡನ್ನು ಕರ್ಕೊಂಡು ಹೋಗ್ತಾರೆ. ಕುಡಿಯೋ ನೀರು ಬೇಕು ಅಂತ ಹೇಳಿದ್ರೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಡ್ರಿಂಕಿಂಗ್ ವಾಟರ್ ಅವೈಲೇಬಲ್ ಇದೆ, ನೀವು ಅಲ್ಲಿ ಜಸ್ಟ್ ಹೋಗಿ ತುಂಬಿಸ್ಕೊಂಡು ಬಂದರೆ ಆಯಿತು. ಹೇಗಿತ್ತು ಕನ್ನಡದಲ್ಲಿ ಹೇಳಬೇಕು. ಹೇಗಿತ್ತು? ಚೆನ್ನಾಗಿತ್ತು. ಹೇಗಿತ್ತು? ಎಂಜಾಯ್ ಮಾಡಿದ್ರಾ? ಏನು ಹೇಳಬೇಕು? ಆಯಿತು, ಇಲ್ಲಿಗೆ ನಮ್ಮ ಪಾರ್ಕ್ದು ಒಂದು ಎಪಿಸೋಡ್ ಮುಗೀತು. ಸೊ ಎಲ್ಲರೂ ಕೈ ಹಿಡ್ಕೊಂಡು ಪಾರ್ಕಲ್ಲಿ ಹೋದರೆ ನನ್ನ ಗಂಡ ಅವ್ರ ಪಾಡಿಗೆ ಅವ್ರ ಬಾಲಲ್ಲಿ ಆಡಿಕೊಂಡು ಅವ್ರ ಮುಂದೆ ಹೋಗ್ತಾ ಇದ್ದಾರೆ. ನಾನು
ಹಿಂದ್ಗಡೆ ಫಾಲೋ ಮಾಡಿಕೊಂಡು 1 ಕಿಲೋಮೀಟರ್ ದೂರದಲ್ಲಿ ನೋಡಿ ಅಲ್ಲಿ ಬಾಲಲ್ಲೇ ಆಟ ಆಡ್ತಾ ಇದ್ದಾರೆ. ಸೊ ಬಾಲಲ್ಲಿ ಆಡೋ ಮಕ್ಕಳಿಗೆಲ್ಲ ಮದುವೆ ಮಾಡಿಸಿದ್ರೆ ಇದೇ ರೀತಿಯಲ್ಲಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಬರ್ಡ್ ಸಹ ವಾಚಿಂಗ್ ಮಾಡ್ಬೋದು, ಬರ್ಡ್ ವಾಚಿಂಗ್ ಸಹ ಏರಿಯಾ ಇದೆ. ಸೊ ನೋಡಿ ಅಲ್ಲಿ ಬೇರೆ ರೀತಿಯಲ್ಲಿ ಒಂದು ಏನೋ ಪಕ್ಷಿ ನೋಡೋಕ್ಕೆ ಸಿಕ್ತು. ಸೊ ಇವಾಗ ಎಕ್ಸಿಟ್ ತಗೊಂಡು ವಾಪಸ್ ಬಂದಿದ್ದ ಕಡೆಯಿಂದ ಮನೆಗೆ ವಾಪಸ್ ಹೊರಟಿದ್ದೀವಿ. ಸೊ ಇಲ್ಲಿಗೆ ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಅವರ್ ನೆಕ್ಸ್ಟ್ ವ್ಲಾಗ್. ಬಾಯ್.